ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ಹಿಂದೂ ಕಾರ್ಯಕರ್ತರು ಭಟ್ಕಳದಲ್ಲಿ ರಾತ್ರೋರಾತ್ರಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಭಟ್ಕಳದ ಹನುಮಾನ್ ನಗರದ ಹಿಂದೂ ಸಂಘಟನೆ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಎಂಬುವರ ಮೇಲೆ ಮಂಗಳವಾರ ಶಿರಸಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ವೇಳೆ ಎಸ್ಪಿ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ಶ್ರೀನಿವಾಸ್ ನಾಯ್ಕ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸುದ್ದಿ ತಿಳಿದ ಹಿಂದೂ ಪರ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್, ಬಿಜೆಪಿ ಕಾರ್ಯಕರ್ತರು ಸೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಭಟ್ಕಳದಲ್ಲಿ ಆಟೋ ಚಾಲಕನಾಗಿ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದ ಶ್ರೀನಿವಾಸ್ ನಾಯ್ಕ್ ಅವರನ್ನು ಎಸ್ಪಿ ಅವರು ನಿನ್ನೆ ಭಟ್ಕಳದಿಂದ ಕರೆಯಿಸಿ ಶಿರಸಿಯ ನಗರ ಠಾಣೆಗೆ ಕರೆಯಿಸಿ ಹೊಡೆದಿರುವ ಬಗ್ಗೆ ಶ್ರೀನಿವಾಸ್ ನಾಯ್ಕ್ ಆರೋಪಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಎಸ್ಪಿ ಆಗಮಿಸಿ ಕ್ಷಮೆ ಕೋರುವಂತೆ ಪ್ರತಿಭಟನಾ ನಿರತರು ಒತ್ತಾಯಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಬಿಜೆಪಿ ಶಾಸಕ ಸುಧೀರ್ ನಾಯ್ಕ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ನಮ್ಮ ಕಾರ್ಯಕರ್ತರು ಎಲ್ಲಕ್ಕೂ ಹೋಗ್ಬಿಟ್ಟು ಬರ್ತಾರೆ. ನಮಗೆ ನೋವಾದ ಅವನು ಹೊಡೆದಿನ ಬಗ್ಗೆ ಕಳಕಳಿನೂ ಅದೇ. ಒಂದು ವೇಳೆ ಅವನಿಗೆ ನಾಳೆ ಮತ್ತೊಬ್ಬ ಕಾರ್ಯಕರ್ತರಿಗೆ ಈ ಭಾವನೆಗಳು, ಈ ನೋವು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಪರಿವಾರದವರು ಇಲ್ಲಿ ಕೂತಾರೆ. ಆ ದೃಷ್ಟಿಯಿಂದ ನಾವು 11 ಗಂಟೆವರೆಗೂ, 10 ಗಂಟೆ ಅಂತ ಹೇಳಿದ್ದೇವೆ, ನಾವು 11 ಗಂಟೆವರೆಗೂ ಟೈಮ್ ಕೊಟ್ಕೊಂಡು ಒಂದು ವೇಳೆ ನಮ್ಮದೆಲ್ಲ ಕೆಲಸ ಬದಿಗಿಟ್ಟು ನಾವು 11 ಗಂಟೆಗೆ ಎಲ್ಲರೂ ಇಲ್ಲಿ ಸೇರುವ. ಒಂದು ವೇಳೆ ಅವ್ರು 11 ಗಂಟೆಗೆ ನಾವು 10 ಗಂಟೆಗೆ ನಾವು 11 ಗಂಟೆವರೆಗೂ ಎಲ್ಲ ಮುಖಂಡರಿಗೆ ಎಲ್ಲರೂ ಬರಲಿ, ಎಲ್ಲರೂ ಬರಲಿ. ಮತ್ತೆ ನೀವು 11 ಗಂಟೆ ಮೇಲೆ ಅವ್ರು ಏನಾದ್ರು ಟೈಮ್ ತಗೊಳ್ತಾರೆ ಅಂದ್ರೆ ಸುರೇಶ್ ಹೇಳ್ದಂಗೆ ನಮ್ಮ ಕೆಲಸ ನಾವು ಮಾಡೋದೇ. ನಿಮ್ಮ ಹತ್ರ ರೆಡಿಯಾಗೇ ಬರಬೇಕು. ಕೇಳಿ, ನಿಮ್ಮ ಹತ್ರ ಮಾತಾಡಬೇಡಿ, ಎಲ್ಲರೂ ರೆಡಿಯಾಗೇ ಬನ್ನಿ. ಒಂದು ತಿಂಗಳು ಜೈಲಿಗೆ ಹೋಗೋದಾದ ಬೆಳಗಾವಿ ಅಂತೆ, ಅದು ರೆಡಿಯಾಗಿ ಬನ್ನಿ. ಮತ್ತೆ ಜಿಲ್ಲೆ ಮತ್ತೆ ನೀವು ನಾವೇನು ಅಲ್ಲಿ ಒಪ್ಪಂದ ಮಾಡ್ಕೊಂಡು ಏನು ಹೆದರ್ಕೊಂಡು ಹೋಗುದು ಅಂತಲ್ಲ. ಆ ಜಯಮಾನ ಜಿಲ್ಲಾಧ್ಯಕ್ಷರು ಬರ್ತಾರೆ, ಭಾರತೀಯ ಜನತಾ ಪಾರ್ಟಿ ಸಂಘದ ಹಿರಿಯರು ಬರ್ತಾರೆ, ಎಲ್ಲರೂ ಬರ್ತಾರೆ. ಕುಮಟದೊಂದಿಷ್ಟು ಜನ ಬಂದಾಗ ನಮ್ದೇ ಆದ ಇವತ್ತು ನಾವು ರಸ್ತೆ ರೋಕೋ ಮಾಡಿದ್ದೇವೆ. ನಾಳೆಗೆ ಸರ್ ನಾವು ಅನಿವಾರ್ಯ ನಮ್ಗೆ, ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಗಂಭೀರವಾಗಿ ತಗೊಳ್ಳಿ ಸರ್. ವಿಶ್ವಾಸ ದ್ರೋಹ ಆಗಿದೆ, ಮತ್ತೆ ನಾಳೆ ವಿಶ್ವಾಸ ದ್ರೋಹ ಆಗಿದೆ ಮಾಡಿ ಅಷ್ಟೇ. 10 ಗಂಟೆ ಹೇಳಿದ್ರೆ 11 ಗಂಟೆ ಟೈಮ್ ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲರೂ ನೋಡ್ಕೊಳ್ಳಿ ನಮ್ಮ ಕೆಲಸ. ನಾವು ಮತ್ತೆ ನಾಳೆಗೆ ಯಾರು ಕೆಲಸ ಹೋಗುದು ಬೇಡ, ನಾಳೆ ಇಲ್ಲೇ ಬರುವ ಎಲ್ಲರೂ ಬರಬೇಕು. ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಿದ ಎಸ್ಪಿ ಎಂ ನಾರಾಯಣ್ ಅವರು ಹಿಂದೂ ಸಂಘಟನೆ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಅವರ ಮೇಲೆ ಯಾವುದೇ ರೀತಿಯ ಹಲ್ಲೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಇದೊಂದು ಸತ್ಯಕ್ಕೆ ದೂರವಾದ ಆರೋಪ ಎಂದು ತಿಳಿಸಿದ್ದಾರೆ. ಭಟ್ಕಳದ ಹನುಮಾನ್ ನಗರದ ಹಿಂದೂ ಸಂಘಟನೆ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಸೇರಿ ಇನ್ನು ಕೆಲವರಿಗೆ ನಿನ್ನೆ ಮಂಗಳವಾರ ಶಿರಸಿಯಲ್ಲಿ ರೌಡಿ ಶೀಟರ್ ಪರೇಡ್ ನಡೆಸಲಾಗಿದೆ. ಈ ವೇಳೆ ಎಲ್ಲರಿಗೂ ಕೂಡ ಹೇಗಿರಬೇಕು ಎನ್ನುವ ಬಗ್ಗೆ ತಿಳುವಳಿಕೆ ಹೇಳಿದ್ದು ಬಿಟ್ಟರೆ ಯಾರ ಮೇಲೂ ಸಹ ಹಲ್ಲೆ ಮಾಡಿಲ್ಲ. ಮೇಲಾಧಿಕಾರಿಗಳ ಸೂಚನೆಯಂತೆ ಆಗಾಗ ಪರೇಡ್ ಮಾಡಬೇಕಾಗುತ್ತದೆ, ಅದೇ ರೀತಿ ಮಾಡಿದ್ದೇವೆ. ಆದರೆ ಅವರು ಪರೇಡ್ ಮುಗಿಸಿ ಬಂದ ಮೇಲೆ ಈ ರೀತಿ ಆರೋಪ ಮಾಡಿದ್ದಾರೆ, ಅದು ಸತ್ಯಕ್ಕೆ ದೂರವಾಗಿದೆ. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ತರುತ್ತಾರೋ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಯುಕ್ತರ ಪ್ರಕಾರ 4 ರಿಂದ 5ಕ್ಕೂ ಹೆಚ್ಚು ಕೇಸ್ಗಳಿರುವವರನ್ನ ಹಾಗೂ ರೌಡಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಹಾಗೂ ಸಾರ್ವಜನಿಕವಾಗಿ ಶಾಂತತಾ ಭಂಗ ಮಾಡುವವರ ಮೇಲೆ ನಿಗಾ ಇಡಬೇಕಾಗಿರುವುದು ಪೊಲೀಸ್ ಕರ್ತವ್ಯದಲ್ಲಿದೆ. ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಮೇಲೆ ಆಯಾ ಪೊಲೀಸ್ ವ್ಯಾಪ್ತಿಗೆ ಒಳಪಡುವ 10 ಮಂದಿ ರೌಡಿ ಶೀಟರ್ಗಳನ್ನು ವಿಚಾರಣೆ ಮಾಡಬೇಕು ಎನ್ನುವ ಆದೇಶವಿದೆ. ಅದರಂತೆ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 996 ರೌಡಿಗಳಿದ್ದು ಅದರಲ್ಲಿ ಯಾವುದೇ ಚಟುವಟಿಕೆಗಳಲ್ಲಿ ಇಲ್ಲದ 167 ಮಂದಿ ರೌಡಿ ಶೀಟರ್ಗಳನ್ನು ಕೈಬಿಡಲಾಗಿದೆ. ನಿನ್ನೆ ದಿನ ಭಟ್ಕಳದ ಶ್ರೀನಿವಾಸ್ ನಾಯ್ಕ್ ಸೇರಿ 10 ಮಂದಿಯನ್ನು ಶಿರಸಿಗೆ ಕರೆದು ವಿಚಾರಣೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ಯಾವುದೇ ಕೆಲಸ ಮಾಡಬಾರದು ಎಂದು ಹೇಳಿ ವಾರ್ನಿಂಗ್ ಮಾಡಿ ಕಳುಹಿಸಿದ್ದೇವೆ. ಆದರೆ ಹೊರಬಂದ ಮೇಲೆ ಎಸ್ಪಿ ಅವರು ಹಲ್ಲೆ ಮಾಡಿದ್ದಾರೆಂದು ಸುಳ್ಳು ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ವಿಚಾರವಾಗಿ ಯಾವುದೇ ಅನುಮತಿ ಇಲ್ಲದೆ ಠಾಣೆಗೆ ಮುತ್ತಿಗೆ ಹಾಕಿ ಹಾಗೆ ಹೆದ್ದಾರಿ ತಡೆ ನಡೆಸಲಾಗಿದೆ. ಯಾರೆಲ್ಲ ಕಾನೂನು ಚೌಕಟ್ಟನ್ನು ಬಿಟ್ಟು ನಡೆದುಕೊಂಡಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ಆ ರೀತಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಸ್ಪಿ ಎಂ ನಾರಾಯಣ್ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡ್ತಾರೆ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ 4 ರಿಂದ 5 ಕೇಸ್ ಜಾಸ್ತಿ ಇರೋದು, ಮತ್ತು ಆಕ್ಟಿವ್ ಆಗಿ ರೌಡಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಶಾಂತತಾ ಭಂಗ ಮಾಡುವಂಥವ್ರ ಮೇಲೆ ನಾವು ನಿಗಾ ಇಡಬೇಕನ್ನೋದು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಲೈನಲ್ಲಿ ಹೇಳಿದೆ. ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ SP ಅವರು, ಅಡಿಷನಲ್ SP ಅವರು, DSP, PI ಮತ್ತೆಲ್ಲ ಆಯಾ ಜುರಿಸ್ಡಿಕ್ಷನ್ಗಳಂತ 10 ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು, ಅವ್ರನ್ನ ಕರೆಸಬೇಕು. ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪೊಲೀಸ್ ಪ್ರಕಾರ ಅವರೆಲ್ಲ ಮಾತಾಡಬೇಕಂತ ಆದೇಶ ಇದೆ. ನಮ್ಮ ಜಿಲ್ಲೆಯಲ್ಲಿ 996 ರೌಡಿಗಳಿದ್ದಾರೆ.
ಕಳೆದ ಒಂದು ಈ ವರ್ಷ 8 ತಿಂಗಳ ಬಂದ ಮೇಲೆ ಯಾವುದ್ಯಾವ್ದು ಆ್ಯಕ್ಟಿವಿಟಿ ಇಲ್ಲ ಎಲ್ಲ ಬಿಟ್ಟಿರೋ ಅಂತಂದ್ರೆ 167 ಜನನ ಕೈ ಬಿಟ್ಟಿದ್ವಿ. ಹಾಗಾಗಿ ಈಗ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ನ ಕರೆದು ಅವ್ರು ಏನು ಫಸ್ಟ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರ ಎಕನಾಮಿಕ್ ಇನ್ಕಮ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಕೇಸ್ಗಳು ಯಾವ ಹಂತದಲ್ಲಿ ಇರೋದನ್ನು ನಮಗೆ ಪೊಲೀಸರು ಕೊಟ್ಟಿರೋಂಥ ಒಂದು ಅಧಿಕಾರ. ಇದು ನಿನ್ನೆ ನಾವು ನಮ್ಮ ಇವತ್ತು 10 ಜನ ಕರೆದು ಮಾತಾಡಬೇಕಾಗಿತ್ತು. ನಿನ್ನೆ ನಾನು ಸಿರ್ಸಿನಲ್ಲಿ ಕದಂಬೋತ್ಸವಕ್ಕೆ ಅಲ್ಲಿ ಹೋಗೋದಿದ್ದೆ. ಹಾಗಾಗಿ ಜಿಲ್ಲೆಯಲ್ಲಿ ನನಗೆ 10 ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ವ್ಯಕ್ತಿ ಜಗದೀಶ್ ಜಗ್ಗು ಅಂತ ಇವರು ಸಹ ನನ್ನ ಟಿವಿನಲ್ಲಿರೋರು. ಇವರು ಕರೆಸಾದ್ಮೇಲೆ ಡೈಲಿ ಆ್ಯಕ್ಟಿವಿಟಿ ಏನು ಮಾಡ್ತೀರಾ, ಈಗೇನೇನೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇರೋಂಥ ಹೇಳೋದ್ರ ಜೊತೆಗೆ ನೀವು ಯಾವುದೋ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡುವಂಥ ಕೆಲಸಗಳು ನೀವೆಲ್ಲ ಮಾಡಬಹುದು ಅಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ. ವಾರ್ನಿಂಗ್ ಮಾಡೋದು ಬಂದ ನಂತರ SP ಅವರು ನಮ್ಮನ್ನಲ್ಲಿ ಕರೆದು ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಏನೋ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.